ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಹಿರಿಯರು ಹೇಳಿರುವಂತಹ ನಂಬಿಕೆಗಳನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಮೊದಲನೇದಾಗಿ ಅಂತಹ ನಂಬಿಕೆಗಳಲ್ಲಿ ಯಾವ್ಯಾವು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದೇವರ ವಿಗ್ರಹಗಳನ್ನು ಗುರುವಾರ, ಸೋಮವಾರ ಶುದ್ಧ ಮಾಡಬಹುದು. ಮಂಗಳವಾರ, ಶುಕ್ರವಾರ ದೇವರ ವಿಗ್ರಹಗಳನ್ನು ಅಥವಾ ಪೂಜಾ ಸಾಮಗ್ರಿಗಳನ್ನು ಶುದ್ಧ ಮಾಡುವುದು ಬೇಡ. ದೈವ ಭಕ್ತಿಯ ಹೆಸರಲ್ಲಿ ಗುಡಿ ಮಠಗಳಿಗೆ ಹೆಚ್ಚು ಅಡ್ಡಾಡಬಾರದು. ಅತಿಯಾದ ದೈವ ಭಕ್ತಿಗೆ ಶರಣಾಗಬಾರದು. ಇದು ಒಳ್ಳೆಯದಲ್ಲ. ನೆಕ್ಸ್ಟು, ಗೃಹಿಣಿಯರು ಹೂವಿನ ಮಾಲೆಯನ್ನು ಜಡೆಯಿಂದ ಜಡೆಯಿಂದ ಕೆಳಗೆ ನೇತಾಡುವ ಹಾಗೆ ಮುಡಿಯಬಾರದು. ಇದು ಒಳ್ಳೆಯ ಲಕ್ಷಣ ಅಲ್ಲ. ನೆಕ್ಸ್ಟು, ಕೂದಲು, ಬೂದಿ, ಎಲುಬು, ನೆಲ್ಲಿನ ಹೊಟ್ಟು, ಮಡಿಕೆ ಚೂರು, ಹತ್ತಿ ಕಾಳು ಇವುಗಳ ಮೇಲೆ ನಿಲ್ಲಬಾರದು. ನೆಕ್ಸ್ಟು, ಗೃಹಿಣಿಯರು ಕುಂಕುಮದ ಇಲ್ಲದೆ ಮನೆಯಲ್ಲಿ ನಡೆಯಬಾರದು. ಕೂದಲು ಬಿಚ್ಚಿಕೊಂಡು ಅಡ್ಡಾಡಿದರೆ ಮನೆಯ ಯಜಮಾನರಿಗೆ ಕಷ್ಟಗಳು ಬರುತ್ತವೆ. ಯಾವುದಾದರೂ ಶನಿದೇವರ ದೇವಾಲಯಕ್ಕೆ ಹೋಗಿ ಬರುವಾಗ ಬೇರೆ ದೇವಾಲಯಕ್ಕೆ ಹೋಗಿ ಮನೆಗೆ ಬಂದರೆ ಪೂರ್ಣ ಶುಭ ಫಲ ಇರುವುದು. ಹಾಗೆ ನೆಕ್ಸ್ಟ್, ಆಂಜನೇಯ ದೇವರ ಪೂಜೆ ಮಾಡುವ ಮುನ್ನ ರಾಮದೇವರ ಪೂಜೆ ಅಥವಾ ಪ್ರಾರ್ಥನೆ ಮಾಡಿ ನಂತರ ಆಂಜನೇಯ ದೇವರ ಪೂಜೆಯನ್ನು ಮಾಡಬೇಕು. ನೆಕ್ಸ್ಟು, ಮನೆಯ ಹತ್ತಿರ ಯಾವುದಾದರೂ ಮಂತ್ರಿಸಿದ ನಿಂಬೆಹಣ್ಣು ಯಂತ್ರಗಳು ಬಿದ್ದಿದ್ದರೆ ಅದರ ಮೇಲೆ ತುಳಸಿ ನೀರು ಹಾಕಿ ಯಾವುದೇ ತರಹದ ಮಾಟ ಮಂತ್ರಗಳು ಕೆಲಸ ಮಾಡುವುದಿಲ್ಲ. ನೆಕ್ಸ್ಟು, ಮನೆ ದೇವರ ಪೂಜೆ ಮಾಡದೆ ಯಾವುದೇ ಜಪ ಹೋಮ ಮಾಡಿಸಿದರೂ ಫಲ ಕೊಡುವುದಿಲ್ಲ. ಸರಿಯಾಗಿ ಶ್ರದ್ಧೆಯಿಂದ ಮನೆಯಲ್ಲಿ ವೈದಿಕ ಮಾಡದೆ ಪಿತೃದೋಷ ನಿವಾರಣೆಗೆ ಪೂಜೆ ಮಾಡಿಸಿದರೂ ಫಲ ಕೊಡುವುದಿಲ್ಲ. ನೆಕ್ಸ್ಟು, ಗಂಡ ಹೆಂಡತಿ ಗೊತ್ತಿಲ್ಲದೆ ಜೊತೆಯಲ್ಲಿ ಸಂಜೆ ಹೊತ್ತು ಮಲಗಬಾರದು. ಇದರಿಂದ ಮನೆಗೆ ದರಿದ್ರ ಕಾಡುತ್ತದೆ. ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದೆ ಪಿತೃಶಾಪ ನಿವಾರಣೆಗೆ ಶಾಂತಿ ಮಾಡಿಸಿದರೂ ಪ್ರಯೋಜನವಿಲ್ಲ. ಆಡಂಬರದಿಂದ ತೋರಿಕೆಗೆ ಮಾಡಿದ ಯಾವುದೇ ಪೂಜೆ ಶಾಂತಿ ಫಲ ಕೊಡುವುದಿಲ್ಲ. ಸ್ತ್ರೀ ಶಾಪ
ಮಾತೃ ನಿಂದನೆ ಇದು ನೀವು ಎಷ್ಟು ಶಾಂತಿ ಮಾಡಿಸಿದರೂ ಸಂಪೂರ್ಣವಾಗಿ ಹೋಗುವುದಿಲ್ಲ, ಕಾಡುತ್ತಲೇ ಇರುತ್ತದೆ. ಹಾಗೆ ನೆಕ್ಸ್ಟು ಸಿಕ್ಕಿದ ಕಡೆ ಸರ್ಪ ಹತ್ಯೆ ಮಾಡುವುದು, ಸರ್ಪಗಳ ಹುತ್ತ ಹೊಡೆದು ಹಾಕುವುದು, ವೃಕ್ಷಗಳ ಛೇದನೆ ಮಾಡುತ್ತಾ ಇದ್ದರೆ ಯಾವ ಪೂಜೆನೂ ಫಲ ಕೊಡುವುದಿಲ್ಲ. ಶನಿದೇವರು ಕರ್ಮಕಾರಕ, ಯಾರನ್ನೂ ಕೂಡ ಬಿಡುವುದಿಲ್ಲ. ದೇವರ ಮನೆಗೆ ಪ್ರತಿದಿನ ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿ ಪ್ರವೇಶಿಸಬೇಕು. ರಾತ್ರಿ ಮಲಗಿದ ವಸ್ತ್ರದಲ್ಲಿ ಅಥವಾ ಅಶುಚಿಯಾದ ವಸ್ತ್ರ ಧರಿಸಿ ಹೋಗಬಾರದು. ನೆಕ್ಸ್ಟ್, ಸ್ನಾನ ಮಾಡದೆ ದೇವರ ಮನೆ ಪ್ರವೇಶ ಮಾಡಬಾರದು. ದೇವರ ಪೂಜಾ ಸಮಯದಲ್ಲಿ ಪುರುಷರು ಪಂಚೆ, ಶಲ್ಯ ಮತ್ತು ಸ್ತ್ರೀಯರು ಸೀರೆಯನ್ನು ಉಡುವುದು ಶುಭಪ್ರದವಾಗಿರುತ್ತದೆ. ದೇವರ ಮನೆಯ ಕಸವನ್ನು ಒಂದು ಬಟ್ಟೆಯಿಂದ ಗುಡಿಸಬೇಕು. ಮನೆಯ ಹೊಸ್ತಿಲನ್ನು ಸಹ ಬಟ್ಟೆಯಿಂದ ಒರೆಸಿ ಪೊರಕೆ ಬೇಡ. ಹಾಗೆ ನೆಕ್ಸ್ಟು, ಸ್ಟೀಲಿನಿಂದ ತಯಾರಿಸಿದ ಯಾವುದೇ ಪೂಜಾ ದೀಪಗಳು, ಸಾಮಗ್ರಿಗಳು ದೇವರ ಮನೆಯಲ್ಲಿ ಇಡುವುದು ಅಷ್ಟು ಶುಭಕರವಲ್ಲ. ನೆಕ್ಸ್ಟು, ಗಂಡನಿಂದ ಹೆಂಡತಿ, ಹೆಂಡತಿಯಿಂದ ಗಂಡ ಸಂತುಷ್ಟರಾಗಿದ್ದರೆ ಅಂತಹ ಮನೆಗಳಲ್ಲಿ ಶುಭ ಲಾಭ ಜಯಗಳು ಸಿದ್ಧಿಸುತ್ತವೆ. ವೀಕ್ಷಕರೇ, ಇವತ್ತಿನ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು.